Hello, in this video we'll discuss introduction to soft skill part 1. In that fifth video, time management. ನಮಸ್ಕಾರ. ಈ ಒಂದು ವಿಡಿಯೋ ನಾವು ಇಂಟ್ರೊಡಕ್ಷನ್ ಟು ಸಾಫ್ಟ್ ಸ್ಕಿಲ್ ಪಾರ್ಟ್ 1 ಅನ್ನ 5ನೇ ವಿಡಿಯೋ ನೋಡೋಣ. ಅದು ಯಾವ್ದಪ್ಪ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಇದು ಫೈನಲ್ ವಿಡಿಯೋ ಇರ್ತದ್ರಿ. ಸಾಫ್ಟ್ ಸ್ಕಿಲ್ ಸೀರೀಸ್ ವಿಡಿಯೋದ ಏನಪ್ಪ ಅಂದ್ರೆ ಫೈನಲ್ ವಿಡಿಯೋ ಇರ್ತಿದ್ದು. ಸೊ ಮೊದಲಿಗೆ ಇಂಟ್ರೊಡಕ್ಷನ್ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನಂತ ಹೇಳಿ ಮೊದಲು ತಿಳ್ಕೊಳ್ಳೋಣ. ವಾಟ್ ಈಸ್ ಟೈಮ್ ಮ್ಯಾನೇಜ್ಮೆಂಟ್? Time management is one of the most crucial soft skills for personal and professional success. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಏನಪ್ಪ ಅಂತಂದ್ರೆ ಸಾಫ್ಟ್ ಸ್ಕಿಲ್ ಒಳಗೆ ಬಹಳಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡಿದ್ರಿ. ಈಗ ನಿಮ್ಗೆ ಸಾಫ್ಟ್ ಸ್ಕಿಲ್ ವೀಡಿಯೋಸ್ ಒಳಗೆ ನಾನು ಫಸ್ಟ್ ವೀಡಿಯೋ ಕಾನ್ಫಿಡೆನ್ಸ್ ಮಾಡಿದ್ದೀನಿ, ಸೆಕೆಂಡ್ ವೀಡಿಯೋ ಕಮ್ಯುನಿಕೇಷನ್, ಥರ್ಡ್ ವೀಡಿಯೋ ಪ್ರಾಬ್ಲಮ್ ಸಾಲ್ವಿಂಗ್, ಆಮೇಲೆ ಫೋರ್ತ್ ಒನ್ ಟೀಮ್ ವರ್ಕ, ಫಿಫ್ತ್ ಒನ್ ಏನಪ್ಪ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತೇಳಿ ಇದು ಫೈನಲ್ ವೀಡಿಯೋ ಇರ್ತೈತಿ. ಉಳಿದ ಎಲ್ಲ ವೀಡಿಯೋಗಳ ಲಿಂಕ್ ಒಂದು ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ, ಇಲ್ಲ ಐ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ನೀವು ಎಲ್ಲ ವೀಡಿಯೋಸ್ಗಳ ಲಿಂಕ್ನು ಸಿಗ್ತಾವ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ಕೂಡ ಏನಪ್ಪ ಅಂತಂದ್ರೆ ಒಂದು ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಅಂತ ಹೇಳ್ಬೋದು. ನಾವು ಪರ್ಸನಲ್ ಆಗಿರ್ಬೋದು ಅಥವಾ ಪ್ರೊಫೆಷನಲ್, ನೀವೆಲ್ಲೇ ಒಂದು ಕೆಲಸ ಮಾಡೋ ಕ್ಷೇತ್ರದೊಳಗಿರ್ಬೋದು ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಒಂದು ಸ್ಕಿಲ್ ಆಗಿರ್ತೈತೆ ಅಂತ ಹೇಳಿ ನಾವು ಅನ್ಬೋದು. ನೆಕ್ಸ್ಟ್ ನೋಡ್ರಿ, ಇಟ್ ರೆಫರ್ಸ್ ಟು ದ ಎಬಿಲಿಟಿ ಟು ಪ್ಲಾನ್, ಆರ್ಗನೈಸ್ ಆ್ಯಂಡ್ ಕಂಟ್ರೋಲ್ ದ ಯೂಸ್ ಆಫ್ ಟೈಮ್ ಇಫೆಕ್ಟಿವ್ಲಿ ಟು ಅಕಂಪ್ಲಿಷ್ ಟಾಸ್ಕ್ಸ್, ಗೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ವಿದಿನ್ ಅ ಗಿವನ್ ಪೀರಿಯಡ್. ಸೊ ಇದೇನಪ್ಪ ಅಂದ್ರೆ ಇದೊಂದು ಎಬಿಲಿಟಿ, ಇದೊಂದು ಸಾಮರ್ಥ್ಯ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಏನಪ್ಪ ಅಂದ್ರೆ ಒಂದು ಸಾಮರ್ಥ್ಯ ಇದ್ದಂಗೆ. ಯಾಕಪ್ಪ ಅಂತಂದ್ರೆ ಏನರ ನೀವು ಪ್ಲಾನ್ ಮಾಡಿರ್ತೀರಿ ಅಥವಾ ಏನಾದರೂ ಒಂದು ಆರ್ಗನೈಸ್ ಮಾಡಿದಿರಿ, ಆರ್ಗನೈಸ್ ಅಂದರೆ ಫಂಕ್ಷನ್ ನೋಡ್ರಿ ನೀವು. ಸೊ ಒಂದು ರೀತಿಯಿಂದ ಏನೋ ಒಂದು ಆರ್ಗನೈಸ್ ಮಾಡಿರ್ತೀರಿ ಅಥವಾ ಇದನ್ನು ಟೈಮ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಅಂದ್ರೆ ಕಲ್ತಿರಪ್ಪ ಅಂತಂದ್ರೆ ನಿಮ್ಗೆ ಏನಪ್ಪ ಅಂದ್ರೆ ನಿಮ್ಮ ಒಂದು ಟೈಮ್ ಇಫೆಕ್ಟಿವ್ಲಿ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತೈತಿ. ಇದರಿಂದ ಏನಾಗ್ತದ್ರಿ, ನಿಮ್ಮ ಒಂದು ಟಾಸ್ಕ್ಸ್ಗಳು ನೀವೇನು ಕೆಲಸ ಮಾಡಿದ್ರೆ ಅವಾಗಿರ್ಬೋದು, ನಿಮ್ಮ ಗೋಲ್ಸ್ಗಳಾಗಿರ್ಬೋದು, ನೀವು ಯಾವುದೋ ಒಂದು ನಿರ್ದಿಷ್ಟವಾದಂಥ ಒಂದು ಗುರಿ ಇರುತ್ತಲ್ಲ ಅದಾಗಿರ್ಬೋದು, ಹಂಗೆ ನಿಮ್ಮ ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರ್ತವಲ್ಲ ಅವನ್ನ ನೀವು ನಿಮಗೆ ಕೊಟ್ಟಂಥ ಟೈಮ್ನೊಳಗೆ ನೀವು ಮುಗಿಸಿರ್ತೀರಿ. ಸೊ ಯಾವಾಗ ಇದೆಲ್ಲ ಸಾಧ್ಯಪ್ಪ ಅಂತಂದ್ರೆ ಯಾವಾಗ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡೋದು ಗೊತ್ತಿರ್ತೈತಿ, ಅವಾಗ ಮಾತ್ರ ಇದು ಸಾಧ್ಯ. ಇನ್ ದ ವರ್ಕ್ ಪ್ಲೇಸ್, ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್ ensures productivity, reduces stress and helps individuals maintain a balance between work and personal life. ಸೊ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗಪ್ಪ ಅಂತಂದ್ರೆ ಒಂದು ನಿಮ್ದು ಏನಪ್ಪ ಅಂದ್ರೆ ಪ್ರೊಡಕ್ಟಿವಿಟಿನ ಹೆಚ್ಚು ಮಾಡ್ತಿದ್ರಿ. ಈಗ ಅಕಸ್ಮಾತ್ ನೋಡ್ರಿ ನಿಮ್ಮ ಎಕ್ಸಾಮ್ ಬಂದಾಗ ನೀವು ಸ್ಟಡಿ ಮಾಡಕದ್ರಪ್ಪ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್. ನಿಮ್ಮ ಒಂದು ಏನು ಪ್ರೊಡಕ್ಟಿವಿಟಿ ಇರ್ತೈತೆ ಅಂದ್ರೆ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ನೀವು ಅದಕ್ಕೆ ತೊಗೋಬೇಕಪ್ಪ ಅಂತಂದ್ರೆ ಎಕ್ಸಾಮ್ ರಿಸಲ್ಟ್ಸ್ ಅಂತೇಳಿ ಅನ್ಕೋರಿ. ಸೊ ನಿಮ್ಮ ಎಕ್ಸಾಮ್ ರಿಸಲ್ಟ್ಸ್ ಏನಾಗ್ತವಪ್ಪ ಅಂದ್ರೆ ಕಮ್ಮಿ ಆಗಿಬಿಡ್ತಾವೆ ಲಾಸ್ಟ್ ಮೂಮೆಂಟ್ ಎಕ್ಸಾಮ್ ಸ್ಟಡಿ ಮಾಡಿದ್ರಿ ಅಂದ್ರೆ. ಆಮೇಲೆ ಲಾಸ್ಟ್ ಮೂಮೆಂಟಿಗೆ ಸ್ಟಡಿ ಮಾಡಕತ್ತಂದ್ರೆ ಏನಾಗ್ತದ್ರಿ, ಸ್ಟ್ರೆಸ್ನೂ ಕೂಡ ಜಾಸ್ತಿ ಆಗ್ತೈತಿ. ಹಂಗೆ ನೀವು ಲಾಸ್ಟ್ ಮೂಮೆಂಟಿಗೆ ಎಲ್ಲನೂ ಕೆಲಸ ಮಾಡ್ತೇನೆ ಅಂದ್ರಪ್ಪ ಆಗಂಗಿಲ್ಲ. ಸೊ ದಟ್ ಈಸ್ ವೈ ವಾಟ್ ಯು ಟು ಡೂ ಈಸ್ ನಿಮ್ಮೊಂದು ಕೆಲಸ ಆಮೇಲೆ ಟೈಮ್ಲಿ ಆಗಬೇಕು, ಆಮೇಲೆ ನಿಮ್ಮ ಸ್ಟ್ರೆಸ್ನೂ ಇರಬಾರ್ದಪ್ಪ ಅಂತಂದ್ರೆ ನೀವು ಏನು ಮಾಡ್ಕೊಂಡಿರ್ಬೇಕು ರೀ, ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಒಂದು 2-3 ತಿಂಗಳು ಹಿಂದಿಂದ ನೀವು ಸ್ಟಡಿ ಮಾಡ್ಕೊತಿದ್ರಪ್ಪ ಅಂತಂದ್ರೆ ಎಕ್ಸಾಮ್ ಒಳಗೆ ನೀವು ಈಸಿಲಿ ಬರಿಬೋದು, ನಿಮಗೆ ಸ್ಟ್ರೆಸ್ಸು ಇರೋಂಗಿಲ್ಲ. ಆಮೇಲೆ ನಿಮ್ಮ ಒಂದು ಪರ್ಟಿಕ್ಯುಲರ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಎರಡೂ ಕೂಡ ಮೇಂಟೈನ್ ಆಗ್ತಾವೆ. ಎಕ್ಸಾಮ್ ಬಂದ ಕೂಡಲೇ ಒಮ್ಮೆ ಅಂತಂದೇಳಿ ಅಭ್ಯಾಸ ಮಾಡಕತ್ತಂದ್ರೆ ಕಣ್ಣಾಗ ಎಣ್ಣೆ ಹಾಕೊಂಡಂಗೆ ಕಣ್ಣು ಕರಿ ಮಾಡ್ಕೊಂಡ ಕೂದಲು ಹುಂಗರ್ ಮಾಡ್ಕೊಂಡ ಕೂತಿರಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದ ಕೀ ಫಾರ್ success in life, both in academic or in personal or also in professional fields. So next nodri, meaning of time management. Iga meaning enidru time management anta heli, time management is not just about working faster but about working smarter. It involves prioritizing tasks, setting goals, scheduling activities and eliminating time wasting habits. ಸೊ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಏನಪ್ಪ ಅಂತಂದ್ರೆ ಬರೀ ಕೆಲಸ ಫಾಸ್ಟ್ ಮಾಡಿ ಮುಗಿಸ್ಬೇಕನ್ನೋದಲ್ಲ, ಆದ್ರೆ ಸ್ಮಾರ್ಟ್ ವರ್ಕ್ ಮಾಡೋದಕ್ಕೂ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಮೊದಲೇನು ಏನಪ್ಪ ಅಂತಂದ್ರೆ ಇಟ್ ಇನ್ವಾಲ್ವ್ಸ್ ಪ್ರಯಾರಿಟೈಸಿಂಗ್ ಟಾಸ್ಕ್ಸ್. ಸೊ ಯಾವ ಒಂದಿಷ್ಟು ಟಫ್ ಕೆಲಸಗಳದಾವೋ ಅದನ್ನು ಮೊದಲಿಟ್ಕೊಂಡು ಈಸಿ ಕೆಲಸಗಳನ್ನ ಏನಪ್ಪ ಅಂತಂದ್ರೆ ಲಾಸ್ಟ್ಗೆ ಇಟ್ಕೊಂಡ್ರೆ ಅಂದ್ರೆ ಟಾಸ್ಕ್ಗಳು ಏನೋ ಒಂದು ಕೆಲಸ ಮಾಡ್ತಿರ್ತಾರಲ್ಲ ಆ ಕೆಲಸಗಳನ್ನ ನೀವು ಅದನ್ನು ಹಂತವಾಗಿ ಮುಗಿಸ್ಕೊಂಡು ಹೋಗ್ಬೇಕ್ರಿ. ಒಮ್ಮೆ ಟಫ್ ಇದ್ದ ಟಾಸ್ಕ್ಸ್ನ ನೀವು ಲಾಸ್ಟ್ಗೆ ಮಾಡ್ತಿರಪ್ಪ ಅಂದ್ರೆ ನಿಮ್ಗೆ ತೊಂದರೆಗಳಾಗ್ತಾವೆ. ಸೊ ಟಫ್ ಇದ್ದನ್ನು ಮೊದಲು ಮಾಡಿರಪ್ಪ ಅಂದ್ರೆ ಈಸಿ ಇದ್ದು ಆಮೇಲೆ ಆಗ್ತಾವೆ. ಸೆಟ್ಟಿಂಗ್ ಗೋಲ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಬರೀ ಕೆಲಸ ಮಾಡಿ ಮುಗಿಸೋದಲ್ಲ, ಅದರ ನಿರ್ದಿಷ್ಟ ಅವಧಿ ಒಳಗೆ ನಾ ಇಷ್ಟು ಕೆಲಸ ಮಾಡ್ತೇನೆ ಅಂತ ಹೇಳಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿರ್ತೀರಿ, ಅದು ಒಂದು ಗೋಲನ್ನ ಸೆಟ್ ಮಾಡ್ಕೊಂಡಿರ್ತೀರಿ. ಶೆಡ್ಯೂಲಿಂಗ್ ಆಕ್ಟಿವಿಟೀಸ್ ಹೇಳಿದ್ನಲ್ಲ ನಿಮ್ಗೆ ಎಕ್ಸಾಮ್ ಬಂದು ಅಂದ್ರೆ ಸ್ಟಡಿ ಮಾಡೋದಲ್ಲ, ನೀವು ಮೊದಲಿಂದ ಒಂದು ಟೈಮ್ ಟೇಬಲ್ ಸರಿಯಾಗಿ ಹಾಕೊಂಡು ಅದನ್ನು ಮೇಂಟೈನ್ ಮಾಡ್ಕೋತಿದ್ರಪ್ಪ ಅಂತಂದ್ರೆ ನಿಮಗೂ ಕರೆಕ್ಟಾಗಿ ಎಕ್ಸಾಮ್ ಸ್ಕೋರ್ ಮಾಡ್ಬೋದು, ಅಷ್ಟು ಅಂಡರ್ಸ್ಟ್ಯಾಂಡ್ನು ಕೂಡ ಆಗ್ತೈತಿ. ಆ್ಯಂಡ್ ಎಲಿಮಿನೇಟಿಂಗ್ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ಸ್. ಸೊ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಜಾಸ್ತಿ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ಸ್ ಭಾಳ ಇರ್ತಾವೆ. ಫಾರ್ ಎಕ್ಸಾಂಪಲ್ ಈಗ ಎಲ್ಲೋ ಒಂದು ಕಡೆ ಹೊರಗೆ ಹೋಗಿ ಬರ್ದಂತಂದಿರ್ತಾರೆ, ನಿಮ್ಮ ಮನೆ ನಿಮ್ಮ ಮಮ್ಮಿ ಪಾಪ ಕೆಲಸ ಕೊಟ್ಟಿರ್ತಾರೆ ನಿಮ್ಗೆ, ನೀವೇನು ಮಾಡ್ತಾರಪ್ಪ ದೋಸ್ತನ ಸಿಕ್ಕಂತಂದೇಳಿ 1-2 ತಾಸು ಆ ಕಡೆನ, ಅಥವಾ ಈಗ ಎಕ್ಸಾಮ್ ಟೈಮ್ದಾಗ ಸ್ಟಡಿ ಮಾಡ್ತಿರ್ತಾರೆ ನೀವು, ಅದರ ಒಂದು ಸ್ವಲ್ಪ ಮೊಬೈಲ್ ನೋಡ್ಕೊಂಡು ಮಾಡ್ತಿರ್ತಾರೆ ಅನ್ಕೋರಿ, ಮೊಬೈಲ್ದಾಗ ಒಂದು ಸ್ಲೈಟ್ ಆಗಿ ಮೆಸೇಜ್ ಬರ್ತೈತಿ, ಆ ಮೆಸೇಜ್ ಬಂತಂದ್ರೆ ಸಾಕು
ಆಯ್ತು ಅದಕ್ಕೆ ಒಂದು 15-20 ನಿಮಿಷ ನೀವೇನು ಮಾಡ್ತಾರಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೊಂಡು ಹೊಂಡೋದು ಅಥವಾ ಫೇಸ್ಬುಕ್ ಸ್ಕ್ರೋಲ್ ಮಾಡ್ಕೊಂಡು ಹೊಂಡೋದು ಮಾಡ್ತೀರಿ. ಸೊ ಇದರಿಂದ ಏನಪ್ಪ ದೀಸ್ ಆರ್ ಆಲ್ ದ ಟೈಮ್ ವೇಸ್ಟಿಂಗ್ ಹ್ಯಾಬಿಟ್ಸ್. ಸೊ ಈ ಹ್ಯಾಬಿಟ್ಸ್ನ ನೀವು ಏನು ಮಾಡೋಕಪ್ಪ ಅಂತಂದ್ರೆ ಎಲಿಮಿನೇಟ್ ಮಾಡಬೇಕು. ಸೊ ಎಲಿಮಿನೇಟ್ ಹೆಂಗೆ ಮಾಡೋದು ಅಂತ ಹೇಳಿ ನಂಗೆ ಕೇಳಕ್ಕೆ ಹೋಗ್ಬೇಡ್ರಿ. ದ ಓನ್ಲಿ ಥಿಂಗ್ ಯು ಕ್ಯಾನ್ ಡೂ ಟು ಎಲಿಮಿನೇಟ್ ದೋಸ್ ಈಸ್ ಎಲಿಮಿನೇಟಿಂಗ್ ಯೋರ್ the thinking process, thought process where you are about to watch the video. ಸೊ ನೀವು ಒಂದು ವಿಡಿಯೋ ನೋಡತ್ತಾರಪ್ಪ ಅಂತಂದ್ರೆ ನೀವು ಅದ್ರೊಳಗೆ ಅದ ನಮಗೆ ಇಂಟ್ರೆಸ್ಟ್ ಅನ್ಸಾಯ್ತು ಅಂದ್ರೆ ಅದನ್ನ ಹಿಡ್ಕೊಂಡು ಕೊಡಬಾರ್ದು. ಲೀವ್ ಇಟ್ ಒಂದು 2-3 ನಿಮಿಷಕ್ಕೆ ಏನಪ್ಪ ಅಂತಂದ್ರೆ ಕ್ಲೋಸ್ ಯುವರ್ ಐಸ್, ಡೋಂಟ್ ಥಿಂಕ್ ಆಫ್ ಎನಿಥಿಂಗ್, ಒಂದು ಸ್ವಲ್ಪ ಮೆಡಿಟೇಟ್ ಮಾಡಿದಂಗೆ ಮಾಡಿರಿ. ಮುಂದಿನ ನಿಮ್ಗೆ ಯಾವ ಟಾಸ್ಕ್ ಅದಲ್ಲ ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಈ ರೀತಿ ನೀವೇನಪ್ಪ ಅಂತಂದ್ರೆ ಟೈಮ್ ವೇಸ್ಟ್ ಮಾಡೋದನ್ನ ತಡಿಬೋದು. ಅ ಪರ್ಸನ್ ವಿತ್ ಅ ಗುಡ್ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕ್ಯಾನ್ ಅಚೀವ್ ಮೋರ್ ಇನ್ ಲೆಸ್ ಟೈಮ್ ವಿತ್ ಗ್ರೇಟರ್ ಎಫಿಷಿಯನ್ಸಿ. ಸೊ ಯಾರಿಗೆ ಒಬ್ಬ ವ್ಯಕ್ತಿಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿರ್ತೈತೋ ಅವೇನಪ್ಪ ಅಂತಂದ್ರೆ ಕಮ್ಮಿ ಒಂದು ಟೈಮನ್ನು ಬಳಸ್ಕೊಂಡು ಜಾಸ್ತಿ ಏನಪ್ಪ ಅಂತಂದ್ರೆ ವರ್ಕನ್ನು ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಅ ಕೀ ಒನ್ಸ್ ಅಗೇನ್ ಫಾರ್ ದ ಸಕ್ಸಸ್ ಇನ್ ಅಕಾಡೆಮಿಕ್, ಇನ್ ಪ್ರೊಫೆಷನಲ್ ಆ್ಯಂಡ್ ಇನ್ ಪರ್ಸನಲ್ ಲೈಫ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದು 2ನೇ ಪಾಯಿಂಟ್ ಆತ್ರಿ. 3ನೇ ಪಾಯಿಂಟ್ ನೋಡ್ರಿ, ಇಂಪಾರ್ಟೆನ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಹೆಲ್ಪ್ಸ್ ಇನ್ ಮೀಟಿಂಗ್ ಡೆಡ್ ಲೈನ್ಸ್ ಆ್ಯಂಡ್ ಅಚೀವಿಂಗ್ ಗೋಲ್ಸ್. ಸೊ ಇಂಪಾರ್ಟೆನ್ಸ್ ಏನು, ಯಾವ್ಯಾವ ಕ್ಷೇತ್ರದೊಳಗೆ ಇದನ್ನು ನಾವು ನೋಡ್ಬೋದು ಅಂತಂದೇಳಿ ಮೊದಲೇದು ಎಲ್ಲಿಪ್ಪ ಅಂತಂದ್ರೆ ಹೆಲ್ಪ್ಸ್ ಇನ್ ಮೀಟಿಂಗ್ ಡೆಡ್ ಲೈನ್ಸ್ ಆ್ಯಂಡ್ ಅಚೀವಿಂಗ್ ಗೋಲ್ಸ್. ಸೊ ನಿಮ್ಮ ಒಂದು ಕಾಲೇಜ್ ಒಳಗೆ ಆಗಿರ್ಬೋದು ನೋಡ್ರಿ, ಕಾಲೇಜ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸ್ಟೂಡೆಂಟ್ಸ್ಗೆ ಅಸೈನ್ಮೆಂಟ್ಸ್ ಕೊಟ್ಟಿರ್ತಾರೆ. ಅಸೈನ್ಮೆಂಟ್ಸ್ ನಿಮ್ಮ ಡೆಡ್ ಲೈನ್ ಒಳಗೆ ಮುಗಿಸ್ಲಿಲ್ಲಪ್ಪ ಅಂತ ನಿಮ್ಮ ಸರ್ಗಳು ಏನು ಹೇಳ್ತಾರೆ, ನಿಮ್ಮ ಮಾರ್ಕ್ಸ್ಗಳನ್ನ ಕಟ್ ಮಾಡ್ತೀನಿ ಅಂತಂದೇಳಿ. ಸೊ ನೀವು ಕೊಟ್ಟಿದ್ದ ದಿನದಿಂದ ಅಭ್ಯಾಸ ಮಾಡ್ರಪ್ಪ ಅಂತಂದ್ರೆ ಅಥವಾ ಒಂದು ಅದ್ರ ಬಗ್ಗೆ ವರ್ಕ್ ಮಾಡಿದ್ರಿ, ದಿನಕ್ಕೆ 1 ತಾಸು 2 ತಾಸು ಸ್ಟಡಿ ಮಾಡಿದ್ರಿ ಅಥವಾ ಆ ಅಸೈನ್ಮೆಂಟ್ ಬರ್ದಿಟ್ಟಿದ್ರಂದ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು ಪೀಪಲ್ ಟು ಕಂಪ್ಲೀಟ್ ದ ಅಸೈನ್ಮೆಂಟ್. ಅದನ್ನು ಬಿಟ್ಟು ನೀವು ಲಾಸ್ಟ್ ಮೂಮೆಂಟ್ಗೆ ಇನ್ನೇನೋ ನಾಳೆ ಬೆಳಿಗ್ಗೆ ಕೊಡೋದೈತಿ ಸರ್ ಒಂದಿನ ನಿಮ್ಗೆ ನೆನಪು ಮಾಡಿರ್ತಾರೆ ಪ್ರಯರ್ ಆಗಿ. ಸೊ ದ್ಯಾಟ್ ಯು ಹ್ಯಾವ್ ಟು ಗಿವ್ ದ ಅಸೈನ್ಮೆಂಟ್ಸ್ ಪ್ರಾಪರ್ಲಿ ಆನ್ ಡೇಟ್ ಆನ್ ಟೈಮ್. ಅವಾಗ ನೀವು ಕುಂತ್ಕೊಂಡು ಬರೀತೀನಪ್ಪ ಅಂತಂದ್ರೆ ಹೋಗಿ ಏನು ಮಾಡ್ತೀರಿ ನೀವು ಲೈಬ್ರರಿ ಒಳಗೆ ರೀ, ಇಲ್ಲಿ ಯಾವ ಕ್ಲಾಸ್ ಖುಲ್ಲ ಇರ್ತದೆ ಅಲ್ಲಿ ಹೋಗಿ ಏನು ಮಾಡ್ತಾರೆ ಅಂದ್ರೆ ಇಡೀ ಅಸೈನ್ಮೆಂಟ್ಸ್ನ ಒಂದೇ ದಿವಸ ಮುಗಿಸ ನೋಡ್ತೀರಿ. ಅದು ಒಂದೇ ದಿವಸ ಮುಗಿಸಕ್ಕೆ ಏನು ಮಾಡ್ತಾರಪ್ಪ ಅಂತಂದ್ರೆ ಎಲ್ಲ ಹಾರ್ಸರ್ಸ್ ಬರೋದು ಮೇಲಿನ ಮೇಲೆ ಏನು ಮಾಡ್ತಾರೆ ಅಂದ್ರೆ ಓದಂಗಿಲ್ಲ ಬಿಡಂಗಿಲ್ಲ ಬರೆದು ಬಿಡ್ತೀರಿ. ಸೊ ಅಸೈನ್ಮೆಂಟ್ಸ್ ನಿಮ್ಗೆ ಎದಕ್ಕೆ ಇರ್ತಾವಪ್ಪ ಅಂತಂದ್ರೆ ನಿಮ್ಗೊಂದು ಅದ್ರ ಬಗ್ಗೆ ನಾಲೆಜ್ ಬರಲಿ ಅಂತ ಹೇಳಿರ್ತಾವೆ, ಹೊರತಾಗಿ ನಿಮ್ಮ ಏನಪ್ಪ ಅಂತಂದ್ರೆ ನಿಮ್ಮನ್ನು ಟೆಸ್ಟ್ ಮಾಡಿಸ್ಕೊಂಡಿರ್ತಾವೆ ಮತ್ತು ಬೇರೆ ಅದಕ್ಕೂ ಅಲ್ಲ. ನೀವೇನು ಮಾಡ್ತೀರ ಅದನ್ನು ಬರೆದು ಕೊಡ್ಬೇಕು ಬಿಡಪ್ಪ ಸುಮ್ಮ ಕಾಟಾಚಾರಕ್ಕೆ ಬರೆದು ಕೊಡ್ತೀರಿ. ಇಟ್ಸ್ ಆಫ್ ನೋ ಯೂಸ್ ಮೈ ಡಿಯರ್ ಫ್ರೆಂಡ್ಸ್. ಸೊ ಟೈಮ್ ಮ್ಯಾನೇಜ್ಮೆಂಟ್ಗೆ ಏನಾಗ್ತಿದೆ ಅಂದ್ರೆ ನಿಮ್ಮ ಗೋಲ್ಸ್ನ ಅಚೀವ್ ಮಾಡೋಕ್ಕೂ ಕೂಡ ಭಾಳಷ್ಟು ಹೆಲ್ಪ್ ಆಗ್ತೈತಿ. ಫಾರ್ ಎಕ್ಸಾಂಪಲ್ ಭಾಳ ಜನಕ್ಕೆ ಏನಪ್ಪ ಅಂದ್ರೆ ಮಿಲಿಟ್ರಿ, ಆರ್ಮಿ, ನೇವಿ ಕನಸು ಇಟ್ಕೊಂಡಿರ್ತೀರಿ, ಪೊಲೀಸ್, KS, IAS, IPS, ಆಮೇಲೆ ಭಾಳಷ್ಟು ಎಕ್ಸಾಮ್ಸನ್ನು ಕಟ್ಟಬೇಕು ಅನ್ಕೊಂಡಿರ್ತೀರಿ. ಹಂಗಂತ ನಿಮ್ಮ ಫಿಸಿಕಲ್ ಹೆಲ್ತ್ ನೀವು ನೋಡ್ಕೊಳ್ಳಿಲ್ಲ, ಬರೀ ಅಭ್ಯಾಸ ಮಾಡಕತ್ತಾರೆ, ಇಟ್ಸ್ ಆಫ್ ನೋ ಯೂಸ್. ಸೊ ಬೆಳಗ್ಗೆ ಹೇಳಬೇಕು, ಎದ್ದೊಂದು ಸ್ವಲ್ಪ ಏನಪ್ಪ ಅಂದ್ರೆ ನಿಮ್ಮ ಸ್ಟಡೀಸನ್ನು ಮಾಡಿಕೊಂಡ್ರು 5 to 6 ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಹೆಂಗ್ರಿ, ಟೈಮ್ ಟೇಬಲ್ ಹಾಕೊಂಡಿರ್ಬೇಕಲ್ಲಿ, ಹಾಕೊಂಡು ರನ್ನಿಂಗ್ ಫಿಸಿಕಲ್ ಎಕ್ಸಸೈಸ್ನು ಕೂಡ ಇಂಪಾರ್ಟೆನ್ಸ್ ಕೊಡಬೇಕು. ಹಂಗೆ ವಾಪಸ್ ಬಂದು ಶೆಡ್ಯೂಲಿಂಗ್ ಯುವರ್ ಟೈಮ್ ಫಾರ್ ಬಾತ್, ಫಾರ್ ಬ್ರಷಿಂಗ್, ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್ ದೇರ್ ಮಸ್ಟ್ ಬಿ ಅ ಪ್ರಾಪರ್ ಚಾನಲ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ನೋಡ್ರಿ, ಇಂಪ್ರೂವ್ಸ್ ವರ್ಕ್ ಎಫಿಷಿಯನ್ಸಿ ಆ್ಯಂಡ್ ಪ್ರೊಡಕ್ಟಿವಿಟಿ. ನಿಮ್ಮ ಒಂದು ವರ್ಕ್ ಎಫಿಷಿಯನ್ಸಿ ಸೇಮ್ ಪಾಯಿಂಟ್ಸ್ ರಿಪೀಟ್ ಆಗತ್ತವ ಎಕ್ಸಾಮ್ ಒಳಗೆ ನೀವು ಇದೇ ರೀತಿ ಪಾಯಿಂಟ್ ವೈಸ್ ಬರಬೇಕು. ಫಸ್ಟ್ ಪಾಯಿಂಟ್ ಇಂಟ್ರೊಡಕ್ಷನ್ ಹೇಳಿದ್ನಿ, ಸೆಕೆಂಡ್ ಪಾಯಿಂಟ್ ನಿಮಗೆ ಡೆಫಿನೇಷನ್ಸ್ ಕೊಟ್ನಿ, ಥರ್ಡ್ ಪಾಯಿಂಟ್ ಯಾವ ರೀತಿ ನೀವು ಟೈಮ್ ಮ್ಯಾನೇಜ್ಮೆಂಟನ್ನು ಇಂಪ್ರೂವ್ ಮಾಡ್ಕೋಬೇಕಂತ ಹೇಳ್ತೀನಿ. ಸೊ ಇಂಪ್ರೂವ್ಸ್ ವರ್ಕ್ ಎಫಿಷಿಯನ್ಸಿ ಆ್ಯಂಡ್ ಪ್ರೊಡಕ್ಟಿವಿಟಿ. ಯಾವ ರೀತಿ ಪ್ರೊಡಕ್ಟಿವಿಟಿ ಹೆಲ್ಪ್ ಆಗ್ತಿದ್ರು ನಿಮ್ಗೆ ಹೇಳೀನಿ. ಒನ್ಸ್ ಅಗೇನ್ ದ ಸೇಮ್ ಥಿಂಗ್ಸ್ ಹ್ಯಾವ್ ಬಿನ್ ರಿಪೀಟೆಡ್. ರೆಡ್ಯೂಸ್ ಸ್ಟ್ರೆಸ್, ಆಂಗ್ಸೈಟಿ, ವರ್ಕ್ ಲೋಡ್, ಪ್ರೆಷರ್. ಸೊ ನೋಡ್ರಿ, ನಿಮ್ಗೆ ಕೆಲಸ ಕರೆಕ್ಟ್ ಟೈಮ್ ಮುಗಿಸಿಲ್ಲ ಅಂದ್ರೆ ಸರ್ಗಳು ನಿಮ್ಗೆ ವಾರ್ನಿಂಗ್ ಕೊಟ್ಟಿರ್ತಾರೆ, ಇವತ್ತು ನನಗೆ ಬೇಕಂದ್ರೆ ಬೇಕು, ಇಲ್ಲ ನಿಮ್ಮ ಇಂಟರ್ನಲ್ ಮಾರ್ಕ್ಸ್ ಎಲ್ಲ ಕಟ್ ಮಾಡ್ತೀನಿ ಅಂತ ಹೇಳಿ. ಅದಕ್ಕೆ ಆ ಸ್ಟ್ರೆಸ್ ಆಗಬಾರ್ದಪ್ಪ ಅಂತಂದ್ರೆ ಆ ವರ್ಕ್ ಕೊಟ್ಟಿರೋದನ್ನು ಇನ್ ಟೈಮ್ ಆಗಿ ಟೈಮ್ ಟೇಬಲ್ ಹಾಕೊಂಡು ಮುಗಿಸ್ಬೇಕು. ಆಂಗ್ಸೈಟಿ, ಟೆನ್ಷನ್, ಸೊ ಅದು ಇರಂಗಿಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಕರಿತಂದ್ರೆ. ವರ್ಕ್ ಪ್ರೆಷರ್, ವರ್ಕ್ ಲೋಡು ಇರಂಗಿಲ್ಲ, ನಿಮಗೆ ಪ್ರೆಷರ್ ಇರಂಗಿಲ್ಲ. ಒಂದೋ ದಿವಸ ಎಲ್ಲ ಗುಡ್ ಬಂದು ತಲೆ ಮೇಲೆ ಬಿದ್ದಂಗೆ ಹುಯ್ಯತ್ ಅಂತ ಹೇಳಿ 20 ಕೆಲಸ ಒಮ್ಮೆ ಮಾಡೋಪ್ಪ ಅಲ್ಲಿಂದ ಮೊದಲಿಂದ್ರನ ಮಾಡ್ಕೊಂಡು ಬಂದಿರಪ್ಪ ಅಂತಂದ್ರೆ ಒಂದು ಕೆಲಸ ಒಂದು ಟೈಮ್ದಾಗ ಕ್ಲಿಯರಾಗಿ ಹೋಗ್ತಿತ್ತು. ಲಾಸ್ಟ್ ಮೂಮೆಂಟಿಗೆ ಬಂದಿರಪ್ಪ ಅಂತಂದ್ರೆ ಎಲ್ಲ ಪ್ರೆಷರ್ ಅನಿಸ್ತೈತಿ. ನೆಕ್ಸ್ಟ್ ಪಾಯಿಂಟ್, ಕ್ರಿಯೇಟ್ಸ್ ಅಪಾರ್ಚುನಿಟೀಸ್ ಫಾರ್ ಪರ್ಸನಲ್ ಗ್ರೋತ್ ಆ್ಯಂಡ್ ಲೀಜರ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಒಬ್ಬ ವ್ಯಕ್ತಿಗೆ ಕರೆಕ್ಟಾಗಿ ಗೊತ್ತಿತ್ತಪ್ಪ ಅಂತಂದ್ರೆ ಅವ್ಗೊಂದು ಪರ್ಸನಲ್ ಗ್ರೋತ್ ಅಪಾರ್ಚುನಿಟೀಸ್ ಭಾಳ ಸಿಗ್ತಾವ, ಅಂದ್ರೆ ಸ್ವಂತ ಬೆಳವಣಿಗೆ ಭಾಳನೂ ಆಗ್ತೈತಿ. ಹಂಗೆ ಅವ್ಗೆ ಏನಪ್ಪ ಅಂತಂದ್ರೆ ಫ್ರೀ ಟೈಮ್ನು ಕೂಡ ಭಾಳ ಸಿಗ್ತೈತಿ ರೀ. ನೋಡ್ರಿ, ನೀವು ಎಲ್ಲರೂ ಆಟ ಆಡೋ ಟೈಮ್ದಾಗ ನೀವು ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿರಪ್ಪ ಅಂತಂದ್ರೆ ನಿಮ್ಗೆ ಮುಂದೆ ಅವ್ರ ಅಭ್ಯಾಸ ಮಾಡೋ ಟೈಮ್ದಾಗ ನಿಮ್ಗೆ ಸ್ವಲ್ಪ ಟೈಮ್ ಫ್ರೀ ಸಿಗ್ತೈತಿ. ಯು ಕ್ಯಾನ್ ರೋಮ್ ಹಿಯರ್ ಅಂಡ್ ದೇರ್. ಸೊ ಜಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ರೀ ನಿಮ್ಗೆ ಇದು ಕೊಟ್ಟಿದ್ದು. ಬಿಲ್ಡ್ಸ್ ಡಿಸಿಪ್ಲಿನ್, ಕಾನ್ಫಿಡೆನ್ಸ್ ಆ್ಯಂಡ್ ಪ್ರೊಫೆಷನಲಿಸಮ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಿತ್ತಪ್ಪ ಅಂತಂದ್ರೆ ನೀವು ಶಿಸ್ತುಬದ್ಧವಾಗಿರ್ತೀರಿ, ಡಿಸಿಪ್ಲಿನ್ ಇರ್ತೈತೆ ನಿಮ್ಮೊಳಗೆ, ಕಾನ್ಫಿಡೆಂಟ್ ಇರ್ತೀರಿ, ಅಗದಿ ಧೈರ್ಯ ಸ್ಥೈರ್ಯ ಎಲ್ಲ ತುಂಬ್ಕೊಂಡಿರ್ತೀರಿ. ನೀವು ಟೈಮ್ ಮ್ಯಾನೇಜ್ಮೆಂಟ್ ಮಾಡಿ ಎಲ್ಲ ಓದ್ಕೊಂಡಿರ್ತಾರೆ ಸರಿಯಾಗಿ. ಆಮೇಲೆ ಪ್ರೊಫೆಷನಲಿಸಮ್ ನೀವು ಮೇಂಟೈನ್ ಮಾಡ್ತಿರ್ತೀರಿ. ನೆಕ್ಸ್ಟ್ ಪಾಯಿಂಟ್,
ನೋಡ್ರಿ, ಎನ್ಹಾನ್ಸಸ್ ಓವರ್ ಆಲ್ ಕರಿಯರ್ ಡೆವಲಪ್ಮೆಂಟ್. ನಿಮ್ಮ ಓವರ್ ಆಲ್ ಆಗಿ ನೀವು ಎಲ್ಲ ಕ್ಷೇತ್ರವಾಗೂ ಕೂಡ ಬೆಳಿತೀರಿ ಅಂತಂದು ಹೇಳಿ ಹೇಳ್ತಾರೆ. ಇನ್ನು ಪ್ರಿನ್ಸಿಪಲ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ಯಾವ್ಯಾವ ಪ್ರಿನ್ಸಿಪಲ್ಸ್ ಇದಾವ? ಗೋಲ್ ಸೆಟ್ಟಿಂಗ್, ಮತ್ತು ಪಾಯಿಂಟ್ ರಿಪೀಟ್ ಆಗೈತಿ. ಎಸ್ ಮಾಡಿ ಸ್ಟೂಡೆಂಟ್ಸ್, ಇವು 3 ಪಾಯಿಂಟ್ ನಿಮ್ಗೆ ಹೇಳಿದ ಅರ್ಥ ಆಗಿತ್ತು ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಕೊಡೋದನ್ನ ಮರಕ್ಕೆ ಹೋಗ್ರಿ. ಪ್ಲಸ್ ಕಮೆಂಟ್, ಹೌ ಡಿಡ್ ಯು ಲೈಕ್ ದ ವಿಡಿಯೋ, ಡಿಡ್ ಯು ಲೈಕ್ ಇಟ್ ಆರ್ ನಾಟ್ ಅಂತ ಹೇಳಿ ಕಮೆಂಟ್ ಮಾಡಿ ನಂಗೆ ತಿಳಿಸ್ರಿ. ಸೊ 4th ಪಾಯಿಂಟ್ ಇದು ಪ್ರಿನ್ಸಿಪಲ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಗೋಲ್ ಸೆಟ್ಟಿಂಗ್, ಹ್ಯಾವಿಂಗ್ ಕ್ಲಿಯರ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್. ಸೊ ನೀವೇನು ಇಟ್ಕೊಂಡಿರ್ಬೇಕಂದ್ರೆ ಸೆಟ್ಟಿಂಗ್ ಗೋಲನ್ನು ಇಟ್ಕೊಂಡಿರ್ಬೇಕು. ಅದು ಹೆಂಗಿರ್ಬೇಕಪ್ಪ ಅಂತಂದ್ರೆ ಶಾರ್ಟ್ ಟರ್ಮ್ ಆಮೇಲೆ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಂದರೆ ನಿರ್ದಿಷ್ಟವಾದಂಥ ಸಮಯದೊಳಗೆ ಇಷ್ಟು ನಾ ಕೆಲಸ ಮಾಡ್ತೀನಿ ಅಂತ ಹೇಳಿ ಅದ್ರದ್ದು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ನೋಡ್ರಿ, IAS ಎಕ್ಸಾಮ್ ನೀವು ಓದ್ಕೋಬೇಕು, IPS ಎಕ್ಸಾಮ್ ಓದಬೇಕು ಅಥವಾ KPSC ಸ್ಟಡಿ ಮಾಡ್ಬೇಕು ಅನ್ಕೊಂಡಿರ್ತೀರಿ. ಹಂಗಂತೇಳಿ ನಿಮ್ಮ ಡಿಗ್ರಿ ಮುಗಿದ್ಕೊಳ್ಳಿ ಓದಾಕತ್ರಪ್ಪ ಅಂದ್ರೆ ನಿಮ್ದು ಏನಪ್ಪ ಅಂತಂದ್ರೆ ಆ ಟರ್ಮ್ ಅದೇನು ನಿಮ್ದು ಗೋಲ್ ಇಟ್ಕೊಂಡಿರ್ತಾರಲ್ಲ ಸೆಟ್ ಮಾಡ್ಕೊಂಡಿದ್ದು, ಅದು ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಡ್ತೈತಿ. ಸೊ ನೀವು ಈಗ ಡಿಗ್ರಿ ಇದ್ದಾಗನ ಒಂದು 3 ವರ್ಷ ನೀವೇನಪ್ಪ ಅಂತಂದ್ರೆ IAS IPS ಕನಸು ಇಟ್ಕೊಂಡಿದ್ರಂದ್ರೆ 1 ತಾಸು ಅಥವಾ 2 ತಾಸು ಅಥವಾ ಮ್ಯಾಕ್ಸಿಮಮ್ ಒಂದು 2-3 ತಾಸು ನಿಮ್ಮ ಜೀವನದ ಈ ಒಂದು ಸ್ಪೆಷಲಿ ಡಿಗ್ರಿ ಟೈಮ್ದಾಗ ಆ ಒಂದು ಸ್ಟ್ರೀಮಿಗೆ ಕೊಟ್ರಿಪ್ಪ, ಆ ಒಂದು ಫೀಲ್ಡ್ಸಿಗೆ ಕೊಟ್ರಿ ಅಂದ್ರೆ ಅಥವಾ ಕಾಂಪಿಟೇಟಿವ್ ಫೀಲ್ಡಿಗೆ ಕೊಟ್ಟಿರಪ್ಪ ಅಂತಂದ್ರೆ ನಿಮ್ಮ ಮುಂದೆ ಹೋದ್ಕೊಳ್ಳೆ ಏನಪ್ಪ ಅಂತಂದ್ರೆ ಶಾರ್ಟ್ ಟರ್ಮ್ ಗೋಲ್ಸ್ನೇ ಇರ್ತಾವ, ಲಾಂಗ್ ಟರ್ಮ್ ಗೋಲ್ಸ್ ಆಗಿ ಪರಿವರ್ತನೆ ಆಗ್ತಾವ. ಸೊ ನೀವು ಒಂಥರ ಈಸಿಯಾಗಿ ಅದನ್ನು ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಿ ಅಂದ್ಕೋತೀನಿ ನಾನು. ನೆಕ್ಸ್ಟ್ ನೋಡ್ರಿ, ಪ್ರಯಾರಿಟೈಸಿಂಗ್. ಸೊ ಡಿಸ್ಟಿಂಗ್ವಿಷಿಂಗ್ ಬಿಟ್ವೀನ್ ಅರ್ಜೆಂಟ್, ಇಂಪಾರ್ಟೆಂಟ್ ಆ್ಯಂಡ್ ಲೆಸ್ ಇಂಪಾರ್ಟೆಂಟ್ ಟಾಸ್ಕ್. ಸೊ ನೀವೇನು ಮಾಡ್ಬೇಕಂದ್ರೆ ಡಿಸ್ಟಿಂಗ್ವಿಷ್ ಮಾಡ್ಕೋಬೇಕು, ವಿಂಗಡಣೆ ಮಾಡ್ಕೋಬೇಕು. ಹೆಂಗೆ ಅರ್ಜೆಂಟ್ ಇದ್ದಿದ್ದು ಕೆಲಸಗಳು ಯಾವ್ದಾವ, ಇಂಪಾರ್ಟೆಂಟ್ ಯಾವ್ದಾವ, ಆಮೇಲೆ ಲೆಸ್ ಇಂಪಾರ್ಟೆಂಟ್ ಭಾಳಷ್ಟು ಈಗ ನಡೀತಪ್ಪ ಮುಂದೆ ಯಾವಾಗಾರ ಓದ್ಕೊಂಡ್ರೆ ಮಾಡ್ರೆ ಬರ್ದಿತ್ತು ಅನ್ನೋಂಗೆ ಇರ್ತಾವೆ. ಈಗ ನೋಡ್ರಿ, ಸೆಮ್ ಎಕ್ಸಾಮ್ ಬಂದಿರ್ತಾವೆ. ಸೆಮ್ ಎಕ್ಸಾಮ್ ಬಂದಾಗ ನೀವು IAS ಎಕ್ಸಾಮ್ ಓದ್ತಾನೆ ಅಂದ್ರೆ ನೀನಷ್ಟು ಮೂರ್ಖನೇ ಇರೋಂಗಿಲ್ಲ ರೀ. ಸೊ ಅಟ್ಲೀಸ್ಟ್ ಸೆಮ್ ಎಕ್ಸಾಮ್ ಬಂದ ಕೂಡ ಏನು ಮಾಡ್ಬೇಕಂದ್ರೆ ನೀವು ಅಟ್ಲೀಸ್ಟ್ 1 ತಿಂಗಳ ಯು ಹ್ಯಾವ್ ಟು ಹಾಲ್ಟ್ ಯುವರ್ preparation for IAS and IPS. You can continue it after the completion of your degree exams. So main ನೀವು ಅವಾಗ ಪ್ರಯಾರಿಟೈಸ್ ಎದಕ್ಕೆ ಮಾಡ್ಬೇಕಪ್ಪ ಅಂತಂದ್ರೆ ಈ ಒಂದು ಸೆಮ್ ಎಕ್ಸಾಮ್ಗೆ ನೀವು ಪ್ರಿಪ್ರೇಷನ್ ಕೊಟ್ಟಿರಬೇಕು. ಅಟ್ಲೀಸ್ಟ್ 1 ತಿಂಗಳ ಯಾಕೆ ನೀವು ಎದಕ್ಕೆ ಸ್ಟಡಿ ಮಾಡ್ಬೇಕು ರೀ? ಸೆಮ್ ಎಕ್ಸಾಮ್ಗೆ. ಆಮೇಲೆ ಸೆಮ್ ಎಕ್ಸಾಮ್ ಮುಗಿದ ನಂತರ ಮತ್ತೆ ಖಾಲಿ ಇರ್ತಾರೆ, ಯು ಕ್ಯಾನ್ ಗೋ ಆನ್ ರೀಡಿಂಗ್. ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ಲಾನಿಂಗ್ ಆ್ಯಂಡ್ ಶೆಡ್ಯೂಲಿಂಗ್, ಮೇಕಿಂಗ್ ಡೈಲಿ, ವೀಕ್ಲಿ ಆ್ಯಂಡ್ ಮಂತ್ಲಿ ಪ್ಲ್ಯಾನ್ಸ್. ಸೊ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಡೈಲಿ ಪ್ಲ್ಯಾನ್ ಮಾಡ್ಕೋಬೇಕ್ರಿ, ವೀಕ್ಲಿ ಪ್ಲ್ಯಾನ್ ಆಮೇಲೆ ಮಂತ್ಲಿ ಪ್ಲ್ಯಾನ್ಸ್ನು ಕೂಡ ನಿಮ್ದು ಸೆಟ್ ಇರಬೇಕು. ಇವಾಗ ಹಿಂಗೆ ಈ ರೀತಿ ನೀವು ಪ್ಲ್ಯಾನ್ ಮಾಡಿದ್ರೆ ನಿಮ್ಗೆ ಈಸಿ ಆಗ್ತೈತಿ. ನೆಕ್ಸ್ಟ್ ಡೆಲಿಗೇಷನ್, ಅಸೈನಿಂಗ್ ಟಾಸ್ಕ್ ಟು ಅದರ್ಸ್ ವೆನ್ ಪಾಸಿಬಲ್. ಸೊ ಬೇರೆದವ್ರಿಗೂ ಕೂಡ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಒಂದಿಷ್ಟು ಟಾಸ್ಕನ್ನು ಅವ್ರಿಗೆ ಪಾಸಿಬಲ್ ಇತ್ತಂದ್ರೆ ಅವ್ರು ಮಾಡೋಂಗಿದ್ರೆ ಅಂದ್ರೆ ಅವ್ರಿಗೂ ಕೂಡ ನೀವು ಕೊಡ್ಬೋದು. ಅವಾಯ್ಡಿಂಗ್ ಪ್ರೊಸ್ಟ್ರಕ್ರೇಷನ್, ಆ್ಯಕ್ಟಿಂಗ್ ಆನ್ ಟಾಸ್ಕ್ ವಿತೌಟ್ ಅನ್ನೆಸೆಸರಿ ಡಿಲೇ. ಸೊ ಏನಪ್ಪ ಅಂತಂದ್ರೆ ಹಿಂದಕ್ಕೆ ನಿಮಗೆ ವಿಚಾರ ಮಾಡ್ಕೊಂಡು ಏನು ಮಾಡ್ತಾರೆ ಅಂದ್ರೆ ನಿಮ್ಗೆ ಮುಂದಾಲೋಚನೆ ಇಟ್ಕೊಂಡು ನೀವು ಕೆಲಸನ ಮಾಡಿ ಮುಗಿಸಿದ್ರಪ್ಪ ಅಂದ್ರೆ ನಿಮ್ಗೆ ಡಿಲೇ ಆಗಂಗಿಲ್ಲ. ಇಲ್ಪ ನಾ ಲಾಸ್ಟ್ ಮಿನಿಟ್ಗೆ ಎಕ್ಸಾಮ್ ಅಭ್ಯಾಸ ಮಾಡಿದ್ನಪ್ಪ, ನಂಗೆ ತ್ರಾಸ ಆಯ್ತು ಅಂತ ಹೇಳಿ ನೀವು ಅಕಸ್ಮಾತ್ ಹಿಂದೆ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಸ್ಟಡಿ ಮಾಡಿದ್ರೆ ಅಂದ್ರೆ ಡಿಲೇ ಆಗಂಗಿಲ್ಲ ಅಥವಾ ಏನೂ ತ್ರಾಸ ಆಗಂಗಿಲ್ಲ, ತೊಂದರೆಗಳು ಆಗಂಗಿಲ್ಲ. ನೆಕ್ಸ್ಟ್ ವರ್ಕ್ ಲೈಫ್ ಬ್ಯಾಲೆನ್ಸ್, ಅಲೋಕೇಟಿಂಗ್ ಟೈಮ್ ಫಾರ್ ಬೋತ್ ಪ್ರೊಫೆಷನಲ್ ಡ್ಯೂಟೀಸ್ ಆ್ಯಂಡ್ ಪರ್ಸನಲ್ ವೆಲ್ಬೀಯಿಂಗ್. ಸೊ ನೀವು ಒಂದು ಟೈಮನ್ನು ಯಾವ ರೀತಿ ಸೆಟ್ ಮಾಡ್ಕೊಂಡಿರ್ತಾರಪ್ಪ ಅಂದ್ರೆ ನಿಮ್ಮ ಪ್ರೊಫೆಷನ್ ಅಂದ್ರೆ ನಿಮ್ಗೆ ಈಗ ಸದ್ಯಕ್ಕೆ ಸ್ಟೂಡೆಂಟ್ಸ್ಗಳು ಯಾವ್ದು ಬರ್ತಿದ್ದು ಪ್ರೊಫೆಷನ್ ಅಂದ್ರೆ ಸ್ಟಡಿ ಮಾಡೋದಾಗಿರ್ಬೋದು, ಪರ್ಸನಲ್ ಅಂದ್ರೆ ನಿಮ್ಮ ಪರ್ಸನಲ್ ಫ್ರೆಂಡ್ಸ್ ಜೊತೆ ತಿರುಗಾಡೋದಾಗಿರ್ಬೋದು ಅಥವಾ ಮದರ್ ಫಾದರ್ ಜೊತೆ ಇರುವಂಥ ಟೈಮ್. ಸೊ ಇಲ್ಲಿ ಏನಾಗಂಗಿಲ್ಲಪ್ಪ ಅಂದ್ರೆ ನಿಮ್ಗೆ ಡಿಫ್ರೆನ್ಷಿಯೇಟ್ ಆಗಂಗಿಲ್ಲ, ಎರಡೂ ಬ್ಯಾಲೆನ್ಸ್ ಆಗಿ ನೋಡ್ಕೊತಿರ್ತಾರೆ. ಇದು ಇಲ್ಲಿಗೆ ಅಷ್ಟು ಸೀಮಿತವಾಗಿರಂಗಿಲ್ಲ ರೀ. ಇಟ್ ಈಸ್ ಬೋತ್ ಫಾರ್ ನೀವು ಯಾವಾಗ ಜಾಬನ್ನು ಹಿಡ್ಕೊಂಡಿರ್ತಾರೋ ಅವಾಗೂ ಕೂಡ ಪ್ರೊಫೆಷನಲ್ ಡ್ಯೂಟೀಸ ಆಮೇಲೆ ಪರ್ಸನಲ್ ಡ್ಯೂಟೀಸ ಎರಡೂ ಮೇಂಟೈನ್ ಮಾಡುವಂಥ ಸಾಮರ್ಥ್ಯನ ನೀವು ಬೆಳೆಸ್ಕೊಂತೀರಿ ಯಾವಾಗ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಗೊತ್ತಿರ್ತೈತಿ ಅವಾಗ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, 4th ಪಾಯಿಂಟ್ ನಿಮ್ಗೆ ತಿಳಿಯೋದು ಅನ್ಕೊಂಡೆ ನಾನು. 5th ಪಾಯಿಂಟ್ ಈಸ್ ಟೆಕ್ನಿಕ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಟೆಕ್ನಿಕ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್ ನೋಡೋಕ್ಕಿಂತ ಮುಂಚೆ ಶೇರ್ ಮಾಡಿರಿ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಜೊತೆಗೆ, ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ಗೆ, ಲೈಕ್ ಕೊಡ್ರಿ ಈ ವಿಡಿಯೋಗೆ, ಹಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನಿಸ್ತಂತ ಹೇಳಿ. ಅದೇ ರೀತಿ ಯಾವ ಒಂದು ವಿಡಿಯೋ ನಿಮ್ಗೆ ನೆಕ್ಸ್ಟ್ ಬೇಕು ಅಂತಂದು ಹೇಳಿ, ಯಾವ ಒಂದು ಟಾಪಿಕ್ ಮೇಲೆ ಬೇಕಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ, ಐ ವಿಲ್ ಡೂ ಇಟ್. 5th ಪಾಯಿಂಟ್ ಈಸ್ ಟೆಕ್ನಿಕ್ಸ್ ಆಫ್ ಟೈಮ್ ಮ್ಯಾನೇಜ್ಮೆಂಟ್. ಟು ಡೂ ಲಿಸ್ಟ್ಸ್, ರೈಟಿಂಗ್ ಡೌನ್ ಡೈಲಿ ಟಾಸ್ಕ್ಸ್ ಟು ಸ್ಟೇ ಫೋಕಸ್ಡ್. ಟು ಡೂ ಲಿಸ್ಟ್ ಅಂದ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ಇಟ್ಕೋಬೇಕ್ರಿ, ಒಂದು ಪರಿಚಯ ಅಥವಾ ಒಂದು ಚೀಟಿನ ರೆಡಿ ಮಾಡಿಕೊಂಡು ಇವತ್ತಿನ ದಿವಸದೊಳಗೆ ನಾ ಏನೆಲ್ಲ ಕೆಲಸಗಳನ್ನು ಮಾಡ್ಕೋಬೇಕು, ಯಾವ್ಯಾವ ಟೈಮಿಗೆ ಎಷ್ಟೆಷ್ಟು ಟೈಮ್ ಕೊಟ್ಟು ಏನೇನು ಮಾಡಬೇಕು ಅನ್ನೋದನ್ನು ಟು ಡೂ ಲಿಸ್ಟ್ ಮಾಡ್ಕೊಂಡ್ರೆ ಅಂದ್ರೆ ಡೈಲಿ ಪ್ರತಿದಿನ ಅಲ್ಲಿ ಏನಾದಿತ್ತಪ್ಪ ಅಂತಂದ್ರೆ ಕೆಲಸ ವೇಕರಿ ಭಾಳಷ್ಟು ಇಂಪ್ರೂವ್ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, ಪ್ರಯಾರಿಟೈಸಿಂಗ್ ಮೆಥಡ್ಸ್ ಯೂಸಿಂಗ್ ಟೂಲ್ಸ್ ಲೈಕ್ ಎಸಿನೋವರ್ ಮ್ಯಾಟ್ರಿಕ್ಸ್, ಅರ್ಜೆಂಟ್ ವರ್ಸಸ್ ಇಂಪಾರ್ಟೆಂಟ್ ಟಾಸ್ಕ್. ಸೊ ಪ್ರಯಾರಿಟೈಸಿಂಗ್ ಅಂದರೆ ಯಾವುದು ಕೆಲಸ ಇಂಪಾರ್ಟೆಂಟ್ ಐತಿ, ಯಾವ್ದು ಕೆಲಸ ಇಲ್ಲ ಇಂಪಾರ್ಟೆಂಟ್. ಸ್ವಲ್ಪ ಪಾಯಿಂಟ್ಸ್ ರಿಪೀಟ್ ಆಗತ್ತವ್ರ ಇಲ್ಲಿ. ಸೊ ಇದೇ ರೀತಿ ನೀವು ಎಕ್ಸಾಮ್ ಒಳಗೆ ಬರ್ರಿ, 5 out of 5 ಮಾರ್ಕ್ಸ್ ನಿಮಗೆ ಬಿದ್ದೇ ಬೀಳ್ತಾವ. ಇವೆಲ್ಲ ಪಾಯಿಂಟ್ಸ್ ಹಾಕೊಂಡು ಹೋಗ್ರಿ. ಸೊ ಪ್ರಯಾರಿಟೈಸಿಂಗ್ ಅಂದ್ರೆ ಏನು, ಯಾವ ಅರ್ಜೆಂಟ್ ಅದಾವ, ಯಾವ ನಾವು ಡಿಲೇ ಮಾಡ್ಬೋದು ಅಥವಾ ಯಾವ ಈಗ ಸದ್ಯಕ್ಕೆ ಬೇಕು ನಮಗೆ ಅಂತಂದು ಹೇಳಿರ್ತಾವ, ಸೊ ಹಿಂಗೆ ಕ್ಯಾಟಗರೈಸ್ ಮಾಡ್ಕೊಂಡು ನೀವು ಕೆಲಸ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಸ್ಮಾರ್ಟ್ ಗೋಲ್ಸ್, ಸ್ಪೆಸಿಫಿಕ್, ಮೆಷರೇಬಲ್
ಅಚೀವೇಬಲ್, ರೆಲೆವೆಂಟ್, ಟೈಮ್ ಬೌಂಡ್. ಸೊ ಗೋಲ್ಸನ್ನು ಸೆಟ್ ಮಾಡ್ಕೋಬೇಕು. ಯಾವ ರೀತಿಪ್ಪ ಅಂತಂದ್ರೆ ಸ್ಪೆಸಿಫಿಕ್, ಈ ಒಂದು ಟೈಮ್ ಒಳಗೆ ನಾ ಇದನ್ನ ಮಾಡ್ಬೇಕಂತೇಳಿ. ಮೆಜರೇಬಲ್, ಮಾಡ್ಲೇ ನಡೀತಿ. ಅಚೀವೇಬಲ್ ಅಂದ್ರೆ ನಂಗೆ ಇದು ಹಾಗೇ ಆಗ್ತೈತಿ, ನಾ ರೀಚ್ ಮಾಡ್ಕೋತೀನಿ, ಈ ಒಂದು ಟೈಮ್ ಪೀರಿಯಡ್ ಒಳಗೆ ನಾ ಇದನ್ನು ಕೆಲಸ ಮಾಡಿರ್ತೀನಿ ಅಂತ ಹೇಳಿ ಇರ್ತೈತಿ. ಇನ್ನೊಂದೇನಪ್ಪ ರೆಲೆವೆಂಟ್, ಅದಕ್ಕೆ ಹತ್ತಿರ ಇರುವಂಥ ಒಂದು ಏನಪ್ಪ ರೆಲೆವೆಂಟ್ ಟಾಸ್ಕ್. ಫಾರ್ ಎಕ್ಸಾಂಪಲ್ ನಾಳೆ ಗಣಪತಿ ತರೋದೈತೆ, ಅಥವಾ ಒಂದು ದುರ್ಗಾ ಪೂಜೆ ಐತಿ ಮನೆಯೊಳಗೆ, ದಸರಾ ಯಾವ್ದಾದ್ರು ಪೂಜೆ ಮಾಡೋದ್ರಂದ್ರೆ ಅವತ್ತಿನ ದಿವಸ ಹೋಗಿ ಡೆಕೋರೇಷನ್ ಮಾಡೋಪ್ಪ ಅಂದ್ರೆ ನೀವು ಹಿಂದಿನ ದಿನ ಡೆಕೋರೇಷನ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ರೆಲೆವೆಂಟ್ ಇದ್ದಿದ್ದು ಕೆಲಸಗಳನ್ನ, ಅದಕ್ಕೆ ಹತ್ತಿರವಾಗಿರುವಂಥ ಕೆಲಸಗಳು ನೀವು ಮಾಡ್ಕೊಂಡ್ರಂದ್ರೆ ನಾಳೆ ಮಾಡೋ ಕೆಲಸ ಸ್ವಲ್ಪ ಕಮ್ಮಿ ಆಗ್ತಾವೆ, ಅದು ನೆನಪಿಟ್ಕೋಬೇಕು. ಟೈಮ್ ಬೌಂಡ್ ಅಂದ್ರೆ ನಿರ್ದಿಷ್ಟವಾದಂಥ ಒಂದು ಟೈಮ್ ಒಳಗೆ ನೀವು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಸೊ ದಟ್ ಈಸ್ ಕಾಲ್ಡ್ ಅಸ್ ಟೈಮ್ ಬೌಂಡ್. ನೆಕ್ಸ್ಟ್ ಪಾಯಿಂಟ್ ಈಸ್ ಟೈಮ್ ಬ್ಲಾಕಿಂಗ್, ರಿವರ್ಸಿಂಗ್ ಫಿಕ್ಸ್ಡ್ ಟೈಮ್ ಸ್ಲಾಟ್ಸ್ ಫಾರ್ ಸ್ಪೆಸಿಫಿಕ್ ಆಕ್ಟಿವಿಟೀಸ್. ಸೊ ಒಂದಿಷ್ಟು ಆಕ್ಟಿವಿಟೀಸ್ ಮಾಡ್ತಿರ್ತೀರಿ ನೀವು, ಅಂದ್ರೆ ಒಂದು ಕೆಲಸ ಮಾಡ್ತಿರ್ತೀರಿ, ಅವಾಗ ನಿಮಗೆ ಏನೋ ಒಂದು ಅರ್ಜೆಂಟಾಗಿ ಮುಂದಿನ ಕೆಲಸ ಮಾಡೋದು ಟೈಮ್ ಬರ್ತೈತಿ, ಅವಾಗ ಅಂಥ ಪ್ರಸಂಗ ಬತ್ತಪ್ಪ ಅಂತಂದ್ರೆ ಮಾಡೇ ತಿರ್ಬೇಕಾಗೈತಿ. ಫಾರ್ ಎಕ್ಸಾಂಪಲ್ ನೋಡಿರಿ, ನಿಮ್ಮ ಎಕ್ಸಾಮಿಗೆ ಒಂದು 30ನೇ ತಾರೀಕು ಐತಿ, ಅದು ಹೋಗಿ ಒಮ್ಮೆ 28ಕ್ಕೆ ಆತಪ್ಪ ಅಂದ್ರೆ ನೀವು ಅದನ್ನು ಟೈಮ್ ಬಾಂಡನ್ನು ಬಿಟ್ಟು ಅದ್ರ ತಕ್ಕಂಗೆ ನೀವು ಸ್ಟಡಿ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಪೊಮೊಡಾರೋ ಟೆಕ್ನಿಕ್ ಅಂತೇಳಿ, ವರ್ಕಿಂಗ್ ಇನ್ ಶಾರ್ಟ್ ಇಂಟರ್ವಲ್ಸ್, ಎಕ್ಸಾಂಪಲ್ 25 minutes ಫಾಲೋಡ್ ಬೈ ಶಾರ್ಟ್ ಬ್ರೇಕ್ಸ್. ಸೊ ಒಬ್ಬ ವ್ಯಕ್ತಿ ಕೆಲಸ ಮಾಡಬೇಕಪ್ಪ ಅಂತಂದ್ರೆ ಸಾಕಷ್ಟು ಭಾಳ ಕೆಲಸ ಮಾಡ್ಯಾನಪ್ಪ ಅಂತಂದ್ರೆ ಒಂದು 25 ನಿಮಿಷ ಓದ್ತಾನ, ಅದು 25 ನಿಮಿಷ ಬರಿತಾನೆ ಅನ್ಕೊಳ್ಳಿ. ಆಮೇಲೆ ಅವ್ನು ಏನಾಗ್ತದಪ್ಪ ಅಂತಂದ್ರೆ ಸ್ವಲ್ಪ ಬೇಜಾರಾಗಿರ್ತೈತಿ, ಅವಾಗ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಶಾರ್ಟ್ ಬ್ರೇಕ್, ನಿಯರ್ಲಿ ಅರೌಂಡ್ 1 minute 2 minutes ಆ ಬ್ರೇಕನ್ನು ತೊಗೊಂಡು ನೀವು ಮತ್ತು ನಿಮ್ಮ ಕೆಲಸನ ನೀವು ಸ್ಟಾರ್ಟ್ ಮಾಡ್ಬೇಕಾಗೈತಿ. ಹಂಗಂತ ಹೇಳಿ ಬ್ರೇಕ್ ತೊಗೊಂಡು ಅಜಿತ್ ಸರ್ ಅಂತ ಹೇಳಿ ಒಂದು ಅರ್ಧ ತಾಸು ಬ್ರೇಕ್ ತೊಗೋಬೇಡ್ರಿ. ಅರ್ಧ ತಾಸು ಓದೋದು, 1 ತಾಸು ಕಪ್ಕೊಂಡೋದು, ಮೊಬೈಲ್ ಹಿಡ್ಕೊಂಡ, ದಟ್ಸ್ ನಾಟ್ ದ ಟೆಕ್ನಿಕ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಆಮ್ ಟೆಲಿಂಗ್ ಯು ಟು ಸ್ಟಡಿ 30 minutes, and after that wait for 1 or 2 minutes, look here and there, think about whatever you have written or whatever you have read. Then what you do is once again start to read, so that it doesn't hazard you people, or it will not become any kind of hectic to you people to understand whatever you are reading. So the next point is 6th point, ಬ್ಯಾರಿಯರ್ಸ್ ಟು ಇಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್. ಬ್ಯಾರಿಯರ್ಸ್ ಅಂದ್ರೆ ನೆನಪಿಟ್ಕೋರಿ, ಅಡೆತಡೆಗಳು ಯಾವ್ಯಾವ ಇದಾವೆ ಅಂತ ಹೇಳಿ. ಅಡೆತಡೆಗಳು ನೋಡೋಕ್ಕಿಂತ ಮುಂಚೆ ನಿಮ್ಗೆ ಏನು ಹೇಳಿದ್ನ ತಿಳಿದಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದನ್ನ ಮರ್ಯಾಕೆ ಹೋಗ್ಬೇಡ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ. 6th point ಈಸ್ ಬ್ಯಾರಿಯರ್ಸ್. ಬ್ಯಾರಿಯರ್ಸ್ ಅಂದ್ರೆ ಏನು? ಅಡೆತಡೆಗಳು. ಫಸ್ಟ್ ಒನ್ ಈಸ್ ಪ್ರೋಕ್ರಾಸ್ಟೇಷನ್ ಅಂತ ಹೇಳಿ, ಪೋಸ್ಟ್ಪೋನಿಂಗ್ ಟಾಸ್ಕ್ಸ್. ಸೊ ನೀವು ಒಂದು ಟಾಸ್ಕ್ಗಳನ್ನ ಪೋಸ್ಟ್ಪೋನ್ ಮಾಡೋದ್ರಿಂದ ಏನಾದ್ರೆ ನಿಮ್ಗೆ ಅಡೆತಡೆಗಳು ಉಂಟಾಗ್ಬೋದು. ಈಗ ಕೆಲಸ ಮಾಡ್ತೇನೆ ಅಂತ ಹೇಳಿ ನೀವು ಮನ್ಯಾಗ ಹೇಳಿರ್ತೀರಿ. ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಏನೋ ಒಂದು ಸಾಮಾನು ತೊಗೊಂಬರಕ್ಕೆ ಹೇಳ್ಯಾರ ಅನ್ಕೋರಿ, ಅದನ್ನ ತರಂಗಿಲ್ಲ. ನೆಕ್ಸ್ಟ್ ಟೈಮ್ ಏನು ಮಾಡ್ತಾರೆ ನೀವು, ನಾಳೆ ತೊಗೊಂಬರ್ತೀನಿ ತಗೋತೀನಿ ಹೇಳ್ತೀರಿ, ನಾಳೆ ಇನ್ನೊಂದು ಕೆಲಸ ಬರ್ತೈತಿ. ಹಂಗೆ ಮುಂದೆ ಹೋದ್ರಪ್ಪ ಅಂದ್ರೆ ಒಮ್ಮೆ ದೊಡ್ಡ ದನ ಹೊತ್ಕೊಂಡು ತಂದಂಗೆ ತರಬೇಕಾಗ್ತೈತಿ. ಸೊ ಡೈಲಿ ಅವ್ರೇನು ಹೇಳ್ತಾರೆ ಅದನ್ನ ಮಾಡಿರಪ್ಪ ಅಂತಂದ್ರೆ ಆಬ್ವಿಯಸ್ಲಿ ನಿಮ್ಗೆ ಈಸಿಲಿ ನೀವು ಮಾಡ್ಬೋದು. ಅಥವಾ ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಹೇಳತ್ತಲ್ಲ, ನಿಮ್ಮ ಎಕ್ಸಾಮ್ ಬಂದ್ಕೊಳ್ಳಿ ಸ್ಟಡಿ ಮಾಡೋದನ್ನ ಈಗಿಂದ ಮೊದಲಿಂದ ಸ್ಟಡಿ ಮಾಡ್ಕೊಂತಿರ್ಬೇಕು. ನೆಕ್ಸ್ಟ್ ನೋಡ್ರಿ, ಲ್ಯಾಕ್ ಆಫ್ ಕ್ಲಿಯರ್ ಗೋಲ್ಸ್ ಆರ್ ಪ್ರಯಾರಿಟೀಸ್. ಸೊ ನಿಮ್ಗೆ ಏನು ಗೋಲ್ಸ್ ನಿಮ್ಗೆ ಇಟ್ಕೊಂಡಿರ್ತೀರಿ, ನಿಮ್ಗೆ ಏನು ಗೊತ್ತೇ ಇರೋಂಗಿಲ್ಲ. ಎಕ್ಸಾಮ್ ಸ್ಟಡಿ ಮಾಡ್ಲೋ ಬೇಡೋ, ತಿರುಗಾಡ್ಲೋ ಅಂತ ಹೇಳಿ ನಿಮ್ಮ ತಲೆಗಿರ್ತೈತಿ. ಸೊ ಹಂಗೆ ಏನಾರ ನಿಮ್ಗೆ ಗೋಲ್ಸ್ಗಳನ್ನ ನೀವು ಸೆಟ್ ಮಾಡಿಲ್ಲ ಅಂದ್ರೆ ನೀವು ಟೈಮನ್ನು ವೇಸ್ಟ್ ಮಾಡ್ಕೊತಾನ ಇರೋರ. ನೆಕ್ಸ್ಟ್ ಪುವರ್ ಪ್ಲಾನಿಂಗ್ ಆ್ಯಂಡ್ ಡಿಸ್ಆರ್ಗನೈಸೇಷನ್. ಸೊ ಪ್ಲಾನಿಂಗ್ ಕರೆಕ್ಟ್ ಇರಂಗಿಲ್ಲ. ನೀವು ಸ್ಟಡಿ ಮಾಡ್ತಿರ್ತೀರಿ, ಎಲ್ಲ ಆಯಿತು, ಓಕೆ ಡನ್, ಎವ್ರಿಥಿಂಗ್ ಈಸ್ ಫೈನ್ ವಿತ್ ಯು ಪೀಪಲ್, ಬಟ್ ಯುವರ್ ಪ್ಲಾನಿಂಗ್ ಈಸ್ ವೆರಿ ಪುವರ್. ಪ್ಲಾನಿಂಗ ಕರೆಕ್ಟ್ ಇಲ್ಲಪ್ಪ ಅಂತಂದ್ರೆ ಏನಾಗೈತಿ, ನೀವೇನು ಆರ್ಗನೈಸ್ ಮಾಡಿರ್ತೀರೋ, ಏನು ಕರೆಕ್ಟಾಗಿ ಹೊಂದ್ಕೊಂಡಿರ್ತೀರೋ ಅದು ತಪ್ಪಿತ್ತಪ್ಪ ಅಂದ್ರೆ ಇಟ್ಸ್ ಆಫ್ ನೋ ಯೂಸ್, ನಿಮ್ಗೆ ಪ್ರಾಬ್ಲಮ್ಗಳು ಸಿಕ್ಕೊಂಡು ಕೊಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಡಿಸ್ಟ್ರಾಕ್ಷನ್ ಆ್ಯಂಡ್ ಇಂಟ್ರಪ್ಷನ್ಸ್, ಫೋನ್ಸ್, ಸೋಷಿಯಲ್ ಮೀಡಿಯಾ. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆ ಇಲ್ಲಿ ಡಿಸ್ಟ್ರಾಕ್ಷನ್ಸ್ಗಳು ಯಾವುದಪ್ಪ ಅಂತಂದ್ರೆ ನಿಮ್ಮ ಫೋನ್ ಮತ್ತು ಸೋಷಿಯಲ್ ಮೀಡಿಯಾ. ಭಾಳ ಸತಿ ನಾನು ನಿಮ್ಗೆ ಹೇಳಿದ್ದೇನೆ, ಏನಪ್ಪ ಅಂತಂದ್ರೆ ನಿಮಗೆ ಓದಬೇಕಾದ್ರೆ ಫೋನನ್ನು ಆಫ್ ಇಟ್ಕೊಂಡ್ರಪ್ಪ ಅಂದ್ರೆ ಇಟ್ ಈಸ್ ಬೆಸ್ಟ್ ಥಿಂಗ್ ಟು ಡೂ, ಬಿಕಾಸ್ ಅವ್ರು ನಿಮ್ಗೆ ಏನಪ್ಪ ಅಂತಂದ್ರೆ ಮುಂದೆ ಹೋಗಿ ಪ್ರಾಬ್ಲಮ್ಸನ್ನ ಫೇಸ್ ಮಾಡೋಂಗೆ ಆಗ್ತೈತಿ. ನಿಮ್ಗೆ ಭಾಳಷ್ಟು ಪ್ರಾಬ್ಲಮ್ಸ್ ಆಗ್ತಾವೆ. ಯಾವ್ಯಾವ್ರಿ? ಫೋನ ಮತ್ತು ಸೋಷಿಯಲ್ ಮೀಡಿಯಾ. ಹಿಂಗೆ ಸ್ಟಡಿ ಮಾಡ್ಕೊಂಡ್ತಾರೆ, ಇನ್ಸ್ಟಾಗ್ರಾಮ್ ಟುಣಕ್ ಮಾಡಿ ಸೌಂಡ್ ಬರ್ತದೆ, ಅದು ವಾಟ್ಸಪ್ದು ಏನೋ ಒಂದು ಟೆಂಡೆಟ್ ಅಂತ ಹೇಳಿ ಸೌಂಡ್ ಬರ್ತಂದ್ರೆ ನೀವು ಅದನ್ನು ನೋಡ್ಕೊಂತ ಕೂತ್ಬಿಡ್ತಾರೆ. ಇಟ್ಸ್ ಆಫ್ ನೋ ಯೂಸ್. ನೆಕ್ಸ್ಟ್ ಥಿಂಗ್ ಈಸ್ ಸ್ಟ್ರೆಸ್, ಓವರ್ ವರ್ಕ್ ಆರ್ ಫ್ಯಾಟಿಗ್ಯೂ. ಸ್ಟ್ರೆಸ್ ಅಂದರೆ ಏನ್ರಿ, ನಿಮ್ಗೆ ಆಗ್ತಿರುವಂಥ ಒಂದು ಸ್ಟ್ರೆಸ್ಗಳು ಇರ್ತಾವೆ. ಕೆಲಸ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ನಿಮಗೆ ಸ್ಟ್ರೆಸ್ ಆದೈತಿ, ಅದೊಂದು ಪಾಯಿಂಟ್ ಇರ್ಬೋದು. ಓವರ್ ವರ್ಕ್, ಜಾಸ್ತಿ ಕೆಲಸ ಮಾಡಕಂದ್ರೆ, ಜಾಸ್ತಿ ಓದಾಕದ್ರಪ್ಪ ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡೋಲ್ಲ. ನೀವು ರಾತ್ರಿ ಬೆಳತನ ಕುಂತು ಓದಿ ಮುಂಜಾನೆ ಎಕ್ಸಾಮ್ದಾಗ ನಿದ್ದೆ ಮಾಡಿರಪ್ಪ ಅಂತಂದ್ರೆ ಇಟ್ಸ್ ಆಫ್ ನೋ ಯೂಸ್. ಆಮೇಲೆ ಫ್ಯಾಟಿಗ್ಯೂ, ಅದರಿಂದ ಟೆನ್ಷನ್ ಆಗೋದ್ರಿಂದ, ಸ್ಟ್ರೆಸ್ ಆಗೋದ್ರಿಂದ ನಿಮ್ಗೆ ಏನಾಗ್ತೈತಿ, ತಲೆನೋವು ಆಗ್ತೈತಿ. ನೆಕ್ಸ್ಟ್ ಪಾಯಿಂಟ್ ಈಸ್ ಫೇಲ್ಯೂರ್ ಟು ಡೆಲಿಗೇಟ್ ಟಾಸ್ಕ್ಸ್. Overcoming these requires self-discipline, focus and proper planning.
ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇವೆಲ್ಲನೂ ನೀವು ಓವರ್ಕಮ್ ಮಾಡಬೇಕು, ಇವೆಲ್ಲನೂ ಮುಗಿಸಿ ಹೊರಗೆ ಬರಬೇಕಪ್ಪ ಅಂತಂದ್ರೆ ನಿಮಗೆ ಡಿಸಿಪ್ಲಿನ್ ಭಾಳ ಚಂದ ಗೊತ್ತಿರಬೇಕು, ಫೋಕಸ್ ಮಾಡ್ಬೇಕ್ರಿ ನೀವು ಏನು ಕೆಲಸಗಳದಾವ ಏನಿಲ್ಲ ಅನ್ನೋದು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರಾಪರ್ ಪ್ಲಾನಿಂಗ್ ಆಗಿರಬೇಕು, ಪ್ಲ್ಯಾನ್ ನಿಮ್ಮದು ಏನು ಮಾಡಿರ್ತಾರಲ್ಲ ಅದು ಕರೆಕ್ಟಾಗಿ ಇರಬೇಕಂತ ಹೇಳಿ ಹೇಳ್ತಾರೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವೆಲ್ಲ ಭಾಳಷ್ಟು ಮ್ಯಾಟ್ರ್ ಆಗ್ತಾವೆ. ಸೊ ಹೆಂಗೆ ಪ್ಲ್ಯಾನ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಕೀಪ್ ದಟ್ ಇನ್ ಮೈಂಡ್ ಆ್ಯಂಡ್ ಸ್ಟಡಿ. ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, 7ನೇ ಪಾಯಿಂಟ್, ಬೆನಿಫಿಟ್ಸ್ ಆಫ್ ಗುಡ್ ಟೈಮ್ ಮ್ಯಾನೇಜ್ಮೆಂಟ್. ನಿಮ್ಗೆ ಬೆನಿಫಿಟ್ಸ್ ಯಾವೆಲ್ಲ ಆಗ್ಬೋದು ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡೋದ್ರಿಂದ, ಯಾವ ಅದಾವ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಅಂತೇಳಿ. ಫಸ್ಟ್ ಒನ್ ಈಸ್ ಇನ್ಕ್ರೀಸ್ ಪ್ರೊಡಕ್ಟಿವಿಟಿ ಆ್ಯಂಡ್ ಪರ್ಫಾರ್ಮೆನ್ಸ್. ಸೊ ನಿಮ್ಮ ಒಂದು ಪ್ರೊಡಕ್ಟಿವಿಟಿ, ನೀವು ಕೆಲಸ ಮಾಡೋದು ಏನು ಕೆಲಸ ಮಾಡ್ತಿರ್ತಲ್ಲ ಜಾಸ್ತಿ ಔಟ್ಕಮ್ಸ್ ಬರ್ತಾವ. ಆಮೇಲೆ ನಿಮ್ಮ ಪರ್ಫಾರ್ಮೆನ್ಸ್ನು ಕೂಡ ಇನ್ಕ್ರೀಸ್ ಆಗ್ತೈತಿ. ಮೋರ್ ಫ್ರೀ ಟೈಮ್ ಫಾರ್ ರೆಸ್ಟ್, ಹಾಬೀಸ್ ಆ್ಯಂಡ್ ಫ್ಯಾಮಿಲಿ. ಸೊ ನೀವು ಕೆಲಸನ ಕರೆಕ್ಟಾಗಿ ಪ್ರಾಪರಾಗಿ ಮುಗಿಸಿದ್ರಿಪ್ಪ ಅಂತಂದ್ರೆ ನೀವು ನಿಮ್ಮ ಫ್ಯಾಮಿಲಿಗೆ, ನಿಮ್ಮ ಒಂದು ಹಾಬೀಸ್ಗಳಿಗೆ, ಅಂದ್ರೆ ನೀವು ಆಟ ಆಡೋರಿದ್ರೆ ಎಕ್ಸಾಮ್ಗೆ ಅಭ್ಯಾಸ ಮಾಡಿ ಕುಂತಿದ್ರಿಪ್ಪ ಅಂದ್ರೆ ಆಟನೂ ಆಡ್ಬೋದು, ನೀವು ನಿಮ್ಮ ಹಾಬೀಸ್ನ ಮಾಡ್ಬೋದು, ರೆಸ್ಟ್ ಜಾಸ್ತಿ ಮಾಡ್ಬೋದು, ನಿಮ್ಮ ಫ್ಯಾಮಿಲಿಗೆ ನೀವು ಟೈಮ್ ಕೊಡ್ಬೋದು. ಸೊ ಎಲ್ಲನೂ ಕರೆಕ್ಟಾಗಿ ಹೋದಪ್ಪ ಅಂದ್ರೆ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ತಿದ್ರಂದ್ರೆ ಇಟ್ ವಿಲ್ ಗೋ ಸ್ಮೂತ್ಲಿ, ಇಲ್ಲಾಂದ್ರೆ ನಿಮ್ಗೆ ತೊಂದರೆಗಳು ಆಗ್ತಾವೆ. ನೆಕ್ಸ್ಟ್ ಥಿಂಗ್ ಈಸ್ ಬೆಟರ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಇವತ್ತರಿಂದ ಏನಾಗತ್ತಪ್ಪ ಅಂದ್ರೆ ಇನ್ನೊಂದು ಪಾಯಿಂಟ್, ನಿಮ್ಮ ಡಿಸಿಷನ್ ಮೇಕಿಂಗ್ ಸಾಮರ್ಥ್ಯನೂ ಕೂಡ ಇನ್ಕ್ರೀಸ್ ಆಗ್ತೈತ್ರಿ. ಹಂಗೆ ಪ್ರಾಬ್ಲಮ್ ಸಾಲ್ವಿಂಗ್, ನಿಮ್ಗೆ ಏನಾದರೂ ಒಂದು ತೊಂದರೆಗಳು ಬಂದಿರೋದು ಅಂದ್ರೆ ಟೈಮ್ ಇತ್ತಪ್ಪ ಅಂದ್ರೆ ಅದನ್ನ ಸಾಲ್ವ್ ಮಾಡುವಂಥ ಸಾಮರ್ಥ್ಯನೂ ಕೂಡ ಇನ್ಕ್ರೀಸ್ ಆಗಿರ್ತೈತಿ. ಸೊ ಅವು ನೆನ್ಪಿಡ್ಕೊರಿ ನೀವು. ರೆಡ್ಯೂಸಸ್ ಸ್ಟ್ರೆಸ್ ಆ್ಯಂಡ್ ಇಂಪ್ರೂವ್ಡ್ ಹೆಲ್ತ್. ಸೊ ನಿಮ್ಮ ಒಂದು ಸ್ಟ್ರೆಸ್ನು ಕೂಡ ಕಮ್ಮಿ ಮಾಡ್ತೈತಿ. ಆಮೇಲೆ ನಿಮ್ಮ ಒಂದು ಓವರಾಲ್ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಇಂಪ್ರೂವ್ ಆಗ್ತೈತಿ. ಯಾವಾಗ ನೀವು ಪ್ರಾಪರಾಗಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಿರ್ತಾರಲ್ಲ ಅವಾಗಷ್ಟು ಸಾಧ್ಯ ಆಗ್ತೈತಿ. ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಹೈಯರ್ ಚಾನ್ಸಸ್ ಆಫ್ ಕರಿಯರ್ ಅಡ್ವಾನ್ಸ್ಮೆಂಟ್ ಆ್ಯಂಡ್ ಸಕ್ಸಸ್. ಸೊ ನೀವು ಜೀವನದೊಳಗೆ ಏನಪ್ಪ ಅಂತಂದ್ರೆ ಭಾಳ ಜಲ್ದಿ ಏಳಿಗೆಗಳನ್ನ ಪಡ್ಕೊಂತೀರಿ. ಯಾಕಂದ್ರೆ ಕರಿಯರ್ ಒಳಗೆ ಜಾಸ್ತಿ ಮುಂದೆ ಬೆಳ್ಕೊಂಡು ಹೋಗ್ತೀರಿ. ನೀವು IAS IPS ಈಗ ಡಿಗ್ರಿ ಮೂವ್ಮೆಂಟ್ ಇದ್ದಾಗ ನಾವು 1 ತಾಸು 2 ತಾಸು ಅದಕ್ಕೆ ಕೊಡ್ತಿದ್ರಿಪ್ಪ, ಭಾಳ ಇಲ್ಲ, ಬರೀ 1 ತಾಸು 2 ತಾಸು ಓದ್ತಿದ್ರಿ ಅಂದ್ರೆ ನಿಮ್ಮ ಒಂದು ಕರಿಯರ್ ಒಳಗೆ ನಿಮ್ಮ ಒಂದು ಏನು ಜಾಬ್ ಇರ್ತೈತಿ, ಅಥವಾ IT ಸೆಕ್ಟರ್ಗೆ ಹೋಗ್ರಿ, ಯಾವುದೇ ಸೆಕ್ಟರ್ಗೆ ಹೋಗ್ರಿ, ನೀವು ಕೆಲಸ ಮಾಡೋ ಕ್ಷೇತ್ರದೊಳಗೆ ಬೆಳವಣಿಗೆನ ಹೊಂದ್ತಾರೆ. ಆಮೇಲೆ ಸಕ್ಸಸ್ಫುಲ್ ಆಗ್ತಾರೆ ಲೈಫ್ ಒಳಗೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಗೊತ್ತಿತ್ತಂದ್ರೆ. ಸೊ ಇದಿಷ್ಟು ಪಾಯಿಂಟ್ ರೀ. ಲಾಸ್ಟ್ ಕಂಕ್ಲೂಷನ್ ನೋಡೋಕ್ಕಿಂತ ಮುಂಚೆ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಮೈ ಡಿಯರ್ ಸ್ಟೂಡೆಂಟ್ಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಚಾನಲನ್ನು, ಈ ವಿಡಿಯೋನು ಕೂಡ ಶೇರ್ ಮಾಡಿರಿ. ಹಂಗೆ ಲೈಕ್ ಕೊಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಕಮೆಂಟ್ ಮಾಡಿ ತಿಳಿಸ್ರಿ ನಿಮಗೆ ಈ ವಿಡಿಯೋ ಹೆಂಗೆ ಅನ್ಸಂತೇಳಿ. ನೋಡಿರಿ, ನಿಮಗೆಲ್ಲ 5 ವಿಡಿಯೋಗಳನ್ನು ಮಾಡಿದ್ದೀನಿ. ದಿಸ್ ಇಸ್ ದ ಲಾಸ್ಟ್ ವಿಡಿಯೋ ಆಫ್ ಸಾಫ್ಟ್ ಸ್ಕಿಲ್ ಸೀರೀಸ್. ಸೊ ಇಷ್ಟು ವಿಡಿಯೋಗಳ ಲಿಂಕನ್ನು ನಿಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಇಟ್ಟಿರ್ತೀನಿ. ಹಂಗೆ ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಐ ಬಟನ್ ನಿಮ್ಗೆ ಕಾಣ್ತಿರ್ಬೇಕಲ್ಲ, ಆ ಐ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಅಂದ್ರೆ ನಿಮಗೆಲ್ಲ ವೀಡಿಯೋಸ್ಗಳು ಸಿಗ್ತಾವ. ಸೊ ನೀವು ಅದನ್ನು ನೋಡ್ಬೋದು. ಲಾಸ್ಟ್ ಪಾಯಿಂಟ್ ಈಸ್ ಕನ್ಕ್ಲೂಷನ್. ಟೈಮ್ ಈಸ್ ಅ ಲಿಮಿಟೆಡ್ ಆ್ಯಂಡ್ ಪ್ರೀಷಿಯಸ್ ರಿಸೋರ್ಸ್. ಒನ್ಸ್ ಲಾಸ್ಟ್ ಇಟ್ ಕ್ಯಾನಾಟ್ ಬಿ ರೀಗೇನ್ಡ್. ಸೊ ಟೈಮ್ ಅನ್ನೋದು ಏನಪ್ಪ ಅಂತಂದ್ರೆ ಭಾಳಷ್ಟು ಪ್ರೀಷಿಯಸ್, ಅದು ಭಾಳ ಇಂಪಾರ್ಟೆಂಟ್ ರೀ. ಅದು ಯಾಕಪ್ಪ ಅಂತಂದ್ರೆ ಒಮ್ಮೆ ನೀವು ಅದನ್ನು ಕಳ್ಕೊಂಡ್ರಿಪ್ಪ ಅಂದ್ರೆ ಮತ್ತೊಮ್ಮೆ ಅದು ನಿಮ್ಗೆ ಸಿಗಂಗಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ದೇರ್ ಫಾರ್ ಎಸೆನ್ಷಿಯಲ್ ಫಾರ್ ಸಕ್ಸಸ್ ಇನ್ ಬೋತ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಲೈಫ್. ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಏನಪ್ಪ ಅಂತಂದ್ರೆ ಪರ್ಸನಲ್ ಆಗಿರ್ಬೋದು ಅಥವಾ ಪ್ರೊಫೆಷನಲ್, ನೀವು ಕೆಲಸ ಮಾಡೋ ಕ್ಷೇತ್ರದಾಗ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಆಗಿರ್ಬೋದು ಭಾಳಷ್ಟು ಇಂಪಾರ್ಟೆಂಟ್. ಒಮ್ಮೆ ಟೈಮ್ ಮೀರ್ತಪ್ಪ ಅಂತಂದ್ರೆ ಮತ್ತೊಮ್ಮೆ ಅದು ಟೈಮ್ ವಾಪಸ್ ಬರೋಂಗಿಲ್ಲ. ಅದಕ್ಕೆ ಟೈಮ್ ಕಳ್ಕೊಂಗಿಂತ ಮುಂಚೆ ನೀವೇನು ಕೆಲಸ ಮಾಡ್ಬೇಕಂತ ಹೇಳ್ತಾರೋ ಅದನ್ನು ಟೈಮ್ಲಿ ಮಾಡ್ಕೊಂತ ಹೋಗ್ರಿ, ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನೋಡ್ರಿ, ಬೈ ಸೆಟ್ಟಿಂಗ್ ಗೋಲ್ಸ್, ಪ್ಲಾನಿಂಗ್ ವೈಸ್ಲಿ, ಅವಾಯ್ಡಿಂಗ್ procrastination and staying disciplined, individuals can make the best use of time, achieve success and live a balanced life. So ನೀವು ಒಂದು ಸೆಟ್ ಗೋಲ್ಸ್ಗಳನ್ನ ಸೆಟ್ ಮಾಡೋದ್ರಿಂದ, ಪ್ಲಾನಿಂಗ್ ಪ್ರಾಪರಾಗಿ ಮಾಡೋದ್ರಿಂದ ಅಂದ್ರೆ ಕರೆಕ್ಟಾಗಿ ಅಗದಿ ವೈಸ್ಲಿ ನೀವೇನಪ್ಪ ಅಂದ್ರೆ ಪ್ಲಾನಿಂಗ್ ಮಾಡ್ಕೊಂಡಿದ್ರಂದ್ರೆ, ಆಮೇಲೆ ಮುಂದೂಡೋದು ಕೆಲಸಗಳನ್ನ ಏನಾರ ಟಫ್ ಟಾಸ್ಕ್ ಬಂದ್ರೆ ಅದನ್ನ ಮುಂದೆ ಹಾಕೋದು ಕೊಂಡೋ ಪಾಲಿಂದ ಈಗ ಎಲ್ಲ ಕೆಲಸಗಳನ್ನ ಮಾಡ್ಕೊಂಡು ಈಗಿನ ಟೈಮ್ದಾಗ ನಾವು ಓದ್ಕೊಂತಿದ್ರಪ್ಪ ಅಂದ್ರೆ ಏನಾದ್ರಿ ನಿಮ್ಗೆ ಹೆಲ್ಪ್ ಆಗ್ತದೆ ಅಂತ ಹೇಳಿರ್ಬೋದು. ಸೊ ನೀವು ಬೆಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರಂದ್ರೆ ನಿಮಗೇನಾದ್ರಿ ನೀವು ಜಾಸ್ತಿ ಸಕ್ಸಸ್ ಆಗ್ಬೋದು ಲೈಫ್ ಒಳಗೆ. ಆಮೇಲೆ ಒಂದು ಲೈಫನ್ನು ಭಾಳ ಈಸಿಲಿ ನೀವು ಬ್ಯಾಲೆನ್ಸ್ ಮಾಡುವ ಅಂತ ಹೇಳಿ ನೋಡ್ಬೋದು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಲಾಸ್ಟ್ ಪಾಯಿಂಟ್ ಆಗಿರ್ತೈತಿ. ಇಲ್ಲಿವರೆಗೂ ಹೇಳಿದ್ನ ನಿಮ್ಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಹಂಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಹೆಂಗೆ ಅನ್ಸಂತೇಳಿ ಮರಿಬೇಡ್ರಿ. ಇನ್ನೂ ಟೋಟಲ್ 5 ವಿಡಿಯೋಸ್ ಅದಾವ. ಆ 5 ವಿಡಿಯೋಗಳ ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕಿರ್ತೇನೆ ನಾನು. ಆಮೇಲೆ ಐ ಬಟನ್ ಕ್ಲಿಕ್ ಮಾಡಿರಿ, ಅದ್ರಲ್ಲಿ ನಿಮಗೆಲ್ಲ ಡೀಟೇಲ್ಸ್ ಸಿಗ್ತಾವ. ಸೊ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.